ಯುವಕನ ಮೇಲೆ ಮಾರಕಾಸ್ತ್ರಗಳಿಂದ ಡೆಡ್ಲಿ ಹಲ್ಲೆ ಪ್ರಕರಣ. ಹಳೆ ದ್ವೇಷ 68 ಬಾರಿ ಮಚ್ಚಿನಿಂದ ಕೊಚ್ಚಾಕಿದ್ದಾರೆ ಪಾಪಿಗಳು. ಮನುಷ್ಯ ಎಷ್ಟು ಕ್ರೂರಿ ಅಲ್ವಾ. ಮನುಷ್ಯ ಇಟ್ಕೊಳ್ಳೋ ಅಷ್ಟು ದ್ವೇಷ ಬಹುಶಃ ಜಗತ್ತಿನಲ್ಲಿ ಯಾವ ಜೀವಿಗಳು ಇಟ್ಕೊಂಡು ಸಾಧಿಸಲ್ಲ ಅಂತ ಅನ್ಸುತ್ತೆ. ಮಚ್ಚಿನಿಂದ ಹಲ್ಲೆ ಮಾಡ್ತಾ ಇರೋ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಳೆ ದ್ವೇಷಕ್ಕೆ 68 ಸಲ ಮಚ್ಚಿನಿಂದ ಕೊಚ್ಚಿ ಹಲ್ಲೆ ಮಾಡಿರೋದು ನೋಡಿ. ಸಂತೋಷ್ ಹತ್ಯೆಗೆ ಈ ಗ್ಯಾಂಗ್ ಯತ್ನಿಸಿರುತ್ತೆ. ಕೊಲೆ ಕೇಸಲ್ಲಿ 4 ತಿಂಗಳ ಹಿಂದೆ ಜೈಲಿಗೆ ಹೋಗಿ ಬಂದಿರ್ತಾರೆ ಸಂತೋಷ್. ಹಲಸಿನನ್ನು ವ್ಯಾಪಾರ ಮಾಡುವಾಗ ಡೆಡ್ಲಿ ಅಟ್ಯಾಕ್ ಆಗಿದೆ. ಅಣ್ಣನ ಕೊಲೆಯ ಪ್ರತೀಕಾರಕ್ಕೆ ಸಂತೋಷ್ ಹತ್ಯೆಗೆ ಮೋಹನ್ ತಮ್ಮ ಶರತ್ ಯತ್ನಿಸಿರ್ತಾನೆ. ಕೂಡಲೇ ಸ್ಥಳಕ್ಕೆ ತೆರಳಿ ಆಸ್ಪತ್ರೆಗೆ ಸಂತೋಷ್ನ ಪೊಲೀಸರು ದಾಖಲಿಸ್ತಾರೆ. ಶರತ್ ಅಂಡ್ ಗ್ಯಾಂಗ್ ನಿಂದ ಸಂತೋಷ್ ಮೇಲೆ ಹಲ್ಲೆ ಮಾಡಿದೊಂದು ಮಚ್ಚಿನಿಂದ ಕೊಚ್ಚಿ ಕೊನೆಗೆ ಡ್ಯಾನ್ಸ್ ಮಾಡಿ ಆರೋಪಿಗಳು ಓಡ್ ಹೋಗಿರ್ತಾರೆ. ಈ ಪ್ರಕರಣ ಏನು ಅಂತ ಹೇಳ್ಬಿಡ್ತೀನಿ. ಅದಕ್ಕೂ ಮುಂಚೆ ಮಚ್ಚಿನಿಂದ ಕೊಚ್ಚಿ ಹಲ್ಲೆ ಮಾಡ್ತಾ ಇರೋ ದೃಶ್ಯವನ್ನ ನೀವು ನೋಡ್ಬೋದು. 3-4 ಜನ ಹಾಡು ಹಗಲೇ ಸುಮಾರು 68 ಬಾರಿ ಮಚ್ಚಿನಿಂದ ಹಲ್ಲೆ ಮಾಡ್ತಾರೆ. ಈ ಮೋಹನ್ ಅನ್ನೋ ವ್ಯಕ್ತಿಯ ಹತ್ಯೆ ಆಗಿರುತ್ತೆ. ಆ ಒಂದು ದ್ವೇಷ ಇಟ್ಕೊಂಡು ಮೋಹನ್ ತಮ್ಮ ಶರತ್ ಒಂದು ಗ್ಯಾಂಗ್ ಕಟ್ಕೊಂಡು ಈ ಸಂತೋಷ್ ಜೈಲಿನಿಂದ ಬಿಡುಗಡೆ ಆಗಿ ಬರೋದನ್ನೇ ಕಾಯ್ತಾ ಇರ್ತಾರೆ. ಈ ಸಂತೋಷ್ ಒಂದು 4 ತಿಂಗಳ ಹಿಂದೆ ಜೈಲಿಂದ ಬಿಡುಗಡೆ ಆಗಿ ಬಂದಿರ್ತಾರೆ. ಸಂತೋಷ್ ತಂದೆ ಹಲಸಿನ ಹಣ್ಣಿನ ವ್ಯಾಪಾರ ಮಾಡ್ತಾ ಇರ್ತಾರೆ ರಸ್ತೆ ಬದಿ. ಅವತ್ತು ಅವ್ರ ತಂದೆ ಬೇರೆ ಎಲ್ಲೋ ಹೋಗಿದ್ದ ಕಾರಣ ಸಂತೋಷ ಅಂಗಡಿ ಹತ್ರ ಇರ್ತಾನೆ, ಹಲಸಿನ ಹಣ್ಣಿನ ಅಂಗಡಿ ನೋಡ್ಕೋತಾ ಇರ್ತಾನೆ. ಆ ಸಂದರ್ಭದಲ್ಲಿ ಬಂದಂತಹ ಶರತ್ ಅಂಡ್ ಗ್ಯಾಂಗ್ 68 ಬಾರಿ ಮಚ್ಚಿನಿಂದ ಸಂತೋಷ್ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ಆತನ ಮುಂದೆ ಡಾನ್ಸ್ ಮಾಡಿ ಓಡ್ ಹೋಗುವ ದೃಶ್ಯಗಳು ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಸಂತೋಷ್ ರಕ್ತದ ಮಡುವಿನಲ್ಲಿ ಒದ್ದಾಡ್ತಾ ಇರ್ತಾನೆ. ಪೊಲೀಸರು ಬಂದು ಆತನನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ. ಸುಮಾರು 68 ಬಾರಿ ಮಚ್ಚಿನಿಂದ ಹಲ್ಲೆ ಆದರೂ ಕೂಡ ಗಾಯಾಳು ಸಂತೋಷ್ ಬದುಕುಳಿದಿದ್ದಾರೆ. ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದಾರೆ. ನೋಡಿ ಎಷ್ಟು ಕ್ರೂರವಾಗಿ 3-4 ಜನ ಸಂತೋಷದನ್ನ ಇಟ್ಕೊಂಡು ಎಳೆದಾಡಿ ಮಚ್ಚಿನಿಂದ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಗಮನಿಸ್ತಾ ಇದ್ದೀರಿ. ಅದಕ್ಕೆ ಹೇಳೋದು ಮನುಷ್ಯನಷ್ಟು ಕೆಟ್ಟ ಜೀವಿ, ಕೆಟ್ಟ ಪ್ರಾಣಿ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ. ರಕ್ತದ ಮಡುವಿನಲ್ಲಿ ಸಂತೋಷ್ ಬಿದ್ದಿರ್ತಾರೆ ನೋಡಿ. ಯಾವ ತರ ಅಲ್ಲಿ ಶರತ್ ಅಂಡ್ ಗ್ಯಾಂಗ್ ಆತನನ್ನ ಮಚ್ಚಿನಲ್ಲಿ ಹಲ್ಲೆ ಮಾಡಿ ಆತನ ಮುಂದೆ ಡಾನ್ಸ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. 68 ಬಾರಿ ಮಚ್ಚಿಂದ ಬೀಸ್ತಾರೆ. ಜನ ವಾಹನಗಳು ಓಡಾಡ್ತಾ ಇರುತ್ತೆ. ಯಾರು ಕೂಡ ಅದನ್ನ ತಡೆಯುವಂತೆ ಹೋಗಕ್ ಧೈರ್ಯ ಮಾಡಲ್ಲ. ಅಫ್ಕೋರ್ಸ್ ಯಾವ ಸಾರ್ವಜನಿಕರಿಗೂ ಅದನ್ನ ತಡೆಯುವಂತ ಧೈರ್ಯ ಬರೋದಿಲ್ಲ. ಪೊಲೀಸರಿಗೆ ಮಾಹಿತಿ ನೀಡಿದಾಗ ಪೊಲೀಸರು ಇಮಿಡಿಯೇಟ್ ಆಗಿ ಬರೋ ಅಷ್ಟರಲ್ಲಿ ಆರೋಪಿಗಳು ಎಸ್ಕೇಪ್ ಆಗಿರ್ತಾರೆ. ಆರೋಪಿಗಳ ಹುಡುಕಾಟ ಕೂಡ ನಡೀತಾ ಇದೆ. ನಮ್ಮ ಪ್ರತಿನಿಧಿ ಸುಚಿತ್ರಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರಾ, ಬೆಂಗಳೂರಿನಲ್ಲಿ ಇಂಥ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಕೂಡ ಪೊಲೀಸರು ಭಯ ಇಲ್ಲದೆ ಅಥವಾ ಸಮಾಜದ ಭಯ ಇಲ್ಲದೆ ಹಾಡು ಹಗಲಲ್ಲೇ ಈ ರೀತಿ ಡೆಡ್ಲಿ ಅಟ್ಯಾಕ್ಗಳು ನಡೀತಾ ಇದೆ. ಇದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ಸುಚಿತ್ರಾ? ಸಿಂಧೂರ, ಏನು ಮಾರ್ಚ್ 9ನೇ ತಾರೀಕು ಮಾಗಡಿ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಬರ್ಬರವಾಗಿ ಕೊಲೆಯನ್ನು ಮಾಡಿದ್ರು. 68 ಬಾರಿ ಆತನನ್ನು ಚಾಕುವಿನಿಂದ ಚುಚ್ಚಿ ರಸ್ತೆಯಲ್ಲೇ ಕೊಲೆ ಮಾಡಿರುವಂತಹ ಘಟನೆ ಮಾಗಡಿ ರಸ್ತೆಯಲ್ಲಿ ಮಾರ್ಚ್ 9ನೇ ತಾರೀಕು ಬೆಳಕಿಗೆ ಬಂದಿತ್ತು. ಇದನ್ನು ಮಾಗಡಿ ರಸ್ತೆಯ ಪೊಲೀಸರು ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸ್ತಾರೆ. ಈ ಒಂದು ವೇಳೆಯಲ್ಲಿ ಸಂತೋಷ್ ಈ ಹಿಂದೆ ಜೈಲಿನಿಂದ ಹೊರ ಬಂದಿರ್ತಾನೆ. ಹೊರ ಬಂದಂತಹ ಸಂದರ್ಭದಲ್ಲಿ ಆತ ಈ ರೀತಿಯಾಗಿ ಕೃತ್ಯ ಮಾಡಿರುವಂಥದ್ದು ಘಟನೆ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ತನಿಖೆ ಮುಂದುವರಿತಾ ಇದೆ ಸಿಂಧೂರ. ನನ್ನ ವಾಯ್ಸ್ ಓಕೆ ಥ್ಯಾಂಕ್ ಯು ಸುಚಿತ್ರಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಬೇಗ ಹೋಗ್ಲಿ